3 ಅಂಕದ ಪ್ರಶ್ನೆಗಳು ನೋಡ್ರಿ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೇಕಂತಂದರೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಇದೊಂದು ಪ್ರಶ್ನೆ. ಹೌದಾ, ಫಿಕ್ಸ್ ಪ್ರಶ್ನೆ ಆಗಿರ್ತದೆ. 3 ಅಂಕ ಫಿಕ್ಸ್ ಬೇಕಾಯಿತು ಅಂತಂದರೆ ಈ 2 ಪರ್ಫೆಕ್ಟ್ ಮಾಡ್ಕೋರಿ. ನಿಮ್ಗೆ ಯಾವ್ದು ಈಜಿ ಆಗ್ತದೆ ಇದು ಸಾಲ್ವ್ ಮಾಡಿರಿ. ಎಷ್ಟು ಈಜಿ ಇರ್ತದೆ ಅಂತಂದರೆ ನೋಡ್ರಿ, ಅವರೇ ವರ್ಗಾಂತರನೂ ಕೊಟ್ಟಿರ್ತಾರೆ, ಆವೃತ್ತಿನೂ ಅವರೇ ಕೊಟ್ಟಿರ್ತಾರೆ. ಹೌದಾ, 29ನೇ ಪ್ರಶ್ನೆ ಅಥವಾ ಅಂತಲೂ ಇರ್ತದೆ, 2 ಇರ್ತಾವೆ. ಹೌದಾ, ಇದರ ಒಳಗೆ ನಿಮಗೆ ನೋಡಿದ್ರಪ್ಲೆ ಯಾವುದು ಈಜಿ ಅನ್ನಿಸ್ತದೆ ಅದನ್ನು ಮಾಡಿ. ಹೌದಾ, ಫಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ಕೆಳಗಿನ ದತ್ತಾಂಶ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತಂದ್ರೆ ಅವರು. ಮಧ್ಯಾಂಕವನ್ನು ಕಂಡುಹಿಡಿಬೇಕಾಯ್ತು ಅಂತಂದ್ರೆ ಏನು ಮಾಡ್ಬೇಕಂತಂದರೆ ಫಸ್ಟ್ ನೋಡ್ರಿ ಆವೃತ್ತಿ ಅದ, ವರ್ಗಾಂತರ ಅದ. ಈಗ ಯಾವ ರೀತಿ ನೋಡ್ರಿ ಹೆಂಗೆ ಕಂಡುಹಿಡಿಬೇಕಂದ್ರೆ ವರ್ಗಾಂತರ ಆವೃತ್ತಿ ಕೊಟ್ಟಿರ್ತಾರೆ. ಇಲ್ಲಿ ಆವೃತ್ತಿ ಒಳಗೆ ಹೈಯೆಸ್ಟ್ ನಂಬರ್ ಯಾವುದು ಅಂದ್ರೆ 12 ಅದ. ಆ 12ಕ್ಕೆ ಏನಪ್ಪ ಅಂತಂದರೆ F1 ತೊಗೋಬೇಕು, ಇದು L ಅಂತ ತೊಗೋರಿ. ಹೌದಾ, 12 ಬರ್ಕೊಂಡಿವಿ ಅಂತಂದರೆ ಮುಗೀತು. ಹೌದಾ, ಇದು ಏನದಲ್ಲ, ಇದು ಗ್ರೇಟೆಸ್ಟ್ ನಂಬರ್ ನೋಡ್ಕೊಂಡು ಅದ್ರ ಹಿಂಗೆ ಬಂದರೆ ಇದು L ಆಗಿರ್ತದೆ, ಲೋವರ್ ಲಿಮಿಟ್. ಇದು F1 ಆಯಿತು, ಮ್ಯಾಲಿಂದ F0 ನೋಡಿ, ಸರಿಯಲ್ಲ, 0 1 2 ಅಂತ ಬರೀರಿ ಹಿಂಗೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಷ್ಟಾದ ನಂತರ ಇಲ್ಲಿ F1 ಸಿಗುತ್ತೋ, F0 ಸಿಗುತ್ತೋ, F2 ಸಿಗುತ್ತೋ, L ವ್ಯಾಲ್ಯೂ ಸಿಗುತ್ತೋ, H ವ್ಯಾಲ್ಯೂ ಇದ್ರಾಗ ಮೈನಸ್ ಮಾಡಬೇಕು. 40 30 ಎಷ್ಟು ಡಿಫ್ರೆನ್ಸ್ ಅದ, 10 ಅದ. H ವ್ಯಾಲ್ಯೂನು ಸಿಗುತ್ತೆ. ಅದಾದ ನಂತರ ಬಹುಲಕ ಕಂಡುಹಿಡಬೇಕಾದ್ರೆ L ಪ್ಲಸ್ ಬ್ರ್ಯಾಕೆಟ್ F1 ಮೈನಸ್ F0 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಇದು ಫಾರ್ಮುಲಾ ಬರೋದು. ನಂತರ ಏನಪ್ಪ ಅಂದರೆ ಎಲ್ಲ ವ್ಯಾಲ್ಯೂಗಳು ಸಬ್ಸ್ಟಿಟ್ಯೂಟ್ ಮಾಡಬೇಕು. L ವ್ಯಾಲ್ಯೂ 30 ಅದ, ಪ್ಲಸ್ ನೋಡಿ F1 ಅಂದ್ರೆ 12, F0 ಅಂದ್ರೆ 4 ಅದ, 2 ಹಂಗೆ ರೀ, ಇಂಟು ಗುಣಾಕಾರ ಅಥವಾ ಬ್ರ್ಯಾಕೆಟ್ ಹಾಕಿರಿ. F1 ಅಂತಂದ್ರೆ 12, F0 ಅಂತಂದ್ರೆ 4, F2 ಅಂತಂದ್ರೆ 3 ಇಂಟು H ವ್ಯಾಲ್ಯೂ 10 ಅದ. ಹೌದಾ, ಇಷ್ಟಾದ ನಂತರ ಏನಪ್ಪ ಅಂತಂದರೆ ಡೈರೆಕ್ಟಾಗಿ 30ಗೆ ಬರ್ರಿ, ಮ್ಯಾಗಿದ್ದು 12 4 ತೆಗೆದ್ರೆ 8, 12 24, 4 2 ಮೈನಸ್ ಇದ್ದ ಸಲುವಾಗಿ ಏನಪ್ಪ ಅಂದರೆ ಕೂಡ್ಸ್ಕೋಬೇಕು. ಇವು -4 -3 ಅಂದರೆ -7 ಆಗಿರ್ತದೆ. ಹೌದಾ, ಇಷ್ಟಾದ ನಂತರ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಈಗ ಸಿಂಪಲ್ ಆಗಿರ್ತಕ್ಕಂಥದ್ದು ನೋಡ್ರಿ, 30ಗೆ 8 ಅದು ಮೈನಸ್ ಮಾಡ್ರೆ ಆಯಿತು, 8 ಆಯಿತು, ಬಾಗಲೇ 17 ಆಯಿತು. ಗುಣಾಕಾರ ಇಂಟು ಏನಪ್ಪ ಅಂದರೆ 10 ಬರಿಬೇಕು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ 8 × 10 ಅಂದರೆ 80 ಆಯಿತಾ. ನೆಕ್ಸ್ಟ್ ಏನಪ್ಪ ಅಂದರೆ ಈಗ 80 ಬಾಗಲೇ 17 ಭಾಗಾಕಾರ ಮಾಡಿರಿ, ಅಥವಾ ಇದು ಎಲ್ಸಿಎಮ್ ತಗೊಂಡು ಕೂತ್ರೆ ಲೇಟ್ ಇರ್ತದೆ. 80ಕ್ಕೆ 17 ಭಾಗಾಕಾರ ಮಾಡಿದ್ರೆ 4.70 ಬರ್ತದೆ. ಅದಕ್ಕೆ 2 ಕೂಡಿಸ್ರೆ 30 4 ಕೂಡಿಸ್ರೆ 34.7 ಆಗಿರ್ತದೆ. ಇದು ಬಹುಲಕ ಈಜಿ ಆಗಿರ್ತಕ್ಕಂಥದ್ದು. ಇದು ನಮಗೆ ಬರಲ್ರಿ ಸರ್ ಅಂತಂದ್ರೆ ಏನು ಮಾಡ್ಬೇಕ್ರಿ ಅಂತಂದ್ರೆ ಇದ್ರೇ ನೋಡ್ಬೇಕು ಲಾಸ್ಟ್. ಹೌದಾ, ಅಥವಾ ಪ್ರಶ್ನೆ ಅಂದರೆ ವರ್ಗಾಂತರನ ಅವರೇ ಕೊಟ್ಟಿರ್ತಾರೆ, ಆವೃತ್ತಿನ ಅವರೇ ಕೊಟ್ಟಿರ್ತಾರೆ, ಸಂಚಿತ ಆವೃತ್ತಿ ನಾವು ರೆಡಿ ಮಾಡ್ಕೋಬೇಕು. ಹೆಂಗಂತಂದರೆ ಇದು 4 ಫಸ್ಟಿಗೆ ಏನದ, ಇದು ಯಾವ ಸ್ಟೇಜ್ ಬರ್ಕೋಬೇಕು ನಂಬರ್. ಅದು 4 ಆಗೋಣ. ನೆಕ್ಸ್ಟ್ ಏನಪ್ಪ ಅಂದರೆ 4ಕ್ಕೆ ಇದು ಕೂಡಿಸ್ಕೋಬೇಕು, 5 9 ಆಗ್ಬಿಡ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ 5ಕ್ಕೆ 9 ಐತೆ, 9ಕ್ಕೆ ಮತ್ತೆ 10 ಕೂಡಿಸ್ಕೋಬೇಕು. 9 + 10 19 ಐತೆ. 19ಕ್ಕೆ 5 ಕೂಡಿಸ್ರಿ 24 ಐತೆ. 24ಕ್ಕೆ 6 ಕೂಡಿಸ್ರಿ 30 ಆಯಿತು. ಹೌದಾ, ಇದು ಟೋಟಲ್ ಏನಪ್ಪ ಅಂದರೆ ಎನ್ ವ್ಯಾಲ್ಯೂ ಎಷ್ಟದ ಅಂತಂದರೆ 30 ಅದ. ಹೌದಾ, ಇಷ್ಟು ಆದ ನಂತರ ಏನಪ್ಪ ಅಂದರೆ n = 30, n/2 ಮಾಡಿದ್ರೆ 15 ಬರ್ತದೆ. n/2 ಮಾಡಿದ್ರೆ ಈಗ CF ಅಂದರೆ ಕಮ್ಯುನಿಟಿ ಫ್ರೀಕ್ವೆನ್ಸಿ ಎಷ್ಟದ, ಇಲ್ಲಿ 9 ಅದ. ನಾವು ಈಗ ನೋಡ್ರಿ 19 24 ಅಂದರೆ ಬಹುಲಕ. ಇದು ನೋಡ್ರಿ ಈ ಆವೃತ್ತಿ ಒಳಗೆ ಹೈಯೆಸ್ಟ್ ನಂಬರ್ 10 ಅದಲ್ಲ, ಅದಕ್ಕೆ ಅದ್ರ ಮುಂದಿಂದೆ ನೋಡ್ಕೋಬೇಕು ನಾವು ಈ ಲೈನ್. ಹೌದಾ, ಇದ್ರಾಗ ನೋಡ್ಕೊಂಡ್ರೆ ಈ ಕಡೆ ಹಿಂದಿನ ಲೋವರ್ ಲಿಮಿಟ್. ನಮಗೆ ಫಸ್ಟ್ ಹೈಯೆಸ್ಟ್ ನಂಬರ್ ನೋಡ್ಕೊಂಡ್ರೆ ಈಸಿ ಆಗ್ತದೆ ನಮ್ಗೆ. ಇದಾದ ಬಳಿಕ ನೆಕ್ಸ್ಟ್ ಮ್ಯಾಲಿಂದ CF ಇರ್ತದೆ ನೋಡ್ರಿ. ಇದು F ಮ್ಯಾಲಿಂದ CF ಇರ್ತದೆ ತಲೆಗಿರ್ರಿ. F ಫಸ್ಟ್ ಐಡೆಂಟಿಫೈ ಮಾಡಿರಿ, ಅದ್ರ ಮ್ಯಾಲಿಂದ ಈ ಕಡೆ ಸಂಚಿತ ಆವೃತ್ತಿ ಒಳಗೆ CF ವ್ಯಾಲ್ಯೂ ಇರ್ತದೆ, ಅದನ್ನು ಬರ್ಕೋಬೇಕು. ಇಷ್ಟಾಯಿತು. L ವ್ಯಾಲ್ಯೂ ಅಂತೂ ಲೋವರ್ ಲಿಮಿಟ್ ಇಲ್ಲದ, L ವ್ಯಾಲ್ಯೂ ಇಲ್ಲಿ ಲೋವರ್ ಲಿಮಿಟ್ ಇದ್ದಿರ್ತದೆ. ಇಷ್ಟು ವ್ಯಾಲ್ಯೂ ಗೊತ್ತೆ. H ಅಂದರೆ ಗೊತ್ತೇ ಅದು ನಮ್ಗೆ 30 ನೋಡ್ರಿ, ಇಲ್ಲಿ 25 ಮೈನಸ್ ಮಾಡಿರಿ, ಎಷ್ಟು ಉಳಿತು 5. ಹೌದಾ, ಇಷ್ಟೇನಪ್ಪ ಅಂತಂದರೆ H ವ್ಯಾಲ್ಯೂ ಕಂಡು ಹಿಡ್ಕೊಂಡಿವಿ, ಎಲ್ಲ ವ್ಯಾಲ್ಯೂಗಳು ಗೊತ್ತಾಯಿತು. ಈಗ ಫಾರ್ಮುಲಾದಾಗ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಮಧ್ಯಾಂಕ ಫಾರ್ಮುಲಾ ಗೊತ್ತಾ, L ಪ್ಲಸ್ n/2 ಮೈನಸ್ CF ಡಿವೈಡ್ ಬೈ F ಇಂಟು H ಅದ. n/2 ಅಂದ್ರೆ ಗೊತ್ತಾಯ್ತು, 15 9 10 ಇಂಟು ಗುಣಾಕಾರ. ಈಗ 15 9 ಅದ, 6 ಗುಣಲೆ ನೋಡ್ರಿ, 6 ಬಾಗಲೇ 10 ಇಂಟು 5 ಆಯಿತು. ಫಸ್ಟ್ ಏನಪ್ಪ ಅಂತಂದರೆ ಈಗ ಕ್ಯಾನ್ಸಲ್, 5 1 5 2 2 1 2 3 ಆಗ್ತದೆ. ಇದು 5 1 ಇದು ಏನಪ್ಪ ಅಂದರೆ 5 2 10 ಆಗಿರ್ತದೆ. ಇದು 2 1 ಇದು 2 3 ಆಗಿರ್ತದೆ. 6 ಕ್ಯಾನ್ಸಲ್ ಆಗಿರ್ತದೆ, ಇಲ್ಲಿ 3 ಉಳಿತು.
25 + 3 ಅಂದರೆ 28 ಆಗಿರ್ತದೆ. ಮಧ್ಯಾಂಕ ಎಷ್ಟು ಬಂತು? 28. ಬಹುಲಕ ಮತ್ತು ಮಧ್ಯಾಂಕ ಕಂಡಿಡ್ತಕ್ಕಂಥ ಫಾರ್ಮುಲಾ ಇದು. ನೆನಪಿಟ್ಟರೆ 3 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿರ್ತದ. ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 30ನೇ ಪ್ರಶ್ನೆ. ಪಿ ಆಫ್ ಎಕ್ಸ್ ಈಕ್ವಲ್ ಟು 2x² - n2x + k + 1 ಈ ಬಹುಪದೋಕ್ತಿ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆ 7ರಷ್ಟು ಇದ್ದಾಗ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಕೆ ಬೆಲೆ ಕಂಡುಹಿಡಿಬೇಕೈತೆ ಅಂದ್ರೆ ಸಿಂಪಲ್ ನೋಡ್ರಿ. ಪಿ ಆಫ್ ಎಕ್ಸ್ ಶೂನ್ಯತೆ ಅಂತ ಕೊಟ್ರ. ಶೂನ್ಯತೆ ಅಂದ್ರೆ ಪಿ ಆಫ್ ಎಕ್ಸ್ ಇದ್ದಾಗ ನೋಡ್ರಿ, ಈಗ ಫಸ್ಟ್ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಬರ್ಕೊಡ್ರಿ. ಹೌದಾ? ಇಷ್ಟು ಗೊತ್ತಿರ್ಬೇಕು ನಮ್ಗೆ ಅಷ್ಟ. ಈಗ ಕೆ ಬೆಲೆ ಕಂಡುಹಿಡಿಬೇಕಾಯ್ತಂದ್ರೆ ಎ ಬೆಲೆ, ಬಿ ಬೆಲೆ, ಸಿ ಬೆಲೆ ಗೊತ್ತಾಯ್ತು. ಇನ್ನೊಂದು ಫಾರ್ಮುಲಾದ ಶೂನ್ಯತೆ ಕಂಡುಹಿಡಿಬೇಕಾಯ್ತು ಅಂತಂದ್ರೆ ಒಂದು ಶೂನ್ಯತೆ ಅಲ್ಫಾ ಆದರೆ ಇನ್ನೊಂದು ಶೂನ್ಯತೆ ಬೀಟಾ = 7 ಅಲ್ಫಾ ಅಂತ. ಶೂನ್ಯತೆಗಳ ಮೊತ್ತ ಅಲ್ಫಾ + ಬೀಟಾ = -b/a ಅದ. ಬೀಟಾ ಅಂದ್ರೆ 7a, 7 ಅಲ್ಫಾ ಇಂಟು ಅಲ್ಫಾ 2 ಕೂಡಿಸ್ರೆ 8 ಅಲ್ಫಾ ಆಗ್ತದೆ, 8. ಹೌದಾ? ಮೈನಸ್ ಇದು ಏನಾಗಿರ್ತದೆ? ಪ್ಲಸ್ ಆಗಿರ್ತದ. 8 ಬಾಗಲೇ ನೋಡ್ರಿ. ಈಗ 8ದ ಡಿವೈಡ್ದಾಗ ತೊಗೊಂಬರ್ರಿ, ಇಲ್ಲಿ ಬರ್ತದೆ. ಹೌದಾ? ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು 8 ಇದು 8 ಕ್ಯಾನ್ಸಲ್ ಆಗ್ತದೆ, 1/2 ಆಯ್ತು ಇದು ಅಲ್ಫಾ ವ್ಯಾಲ್ಯೂ. ಈಗ ಬೀಟಾ ಇದು 7 ಅಲ್ಫಾದ 1/2 7 ಬೀಟಾ ವ್ಯಾಲ್ಯೂ. ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಬೇಕೈತಂದ್ರೆ ನಮಗೊಂದು ಫಾರ್ಮುಲಾದ ಅಲ್ಫಾ ಇಂಟು ಬೀಟಾ c/a. ಇದು ಭಾಳ ಇಂಪಾರ್ಟೆಂಟ್, ಫಿಕ್ಸ್ ಆಗಿರುತ್ತೆ ಇದನ್ನು. 1/2 ಇಲ್ಲಿ ಏನಿಲ್ಲ, ಜಸ್ಟ್ ಫಾರ್ಮುಲಾ ಗೊತ್ತಿರಬೇಕು. ಯಾವುದೇ ನಂಬರ್ ಏನೇ ಕೊಟ್ಟರು ಕೂಡ ಇದೇ ಥರ ಮಾಡೋದಿರ್ತದೆ. ಹೌದಾ? ಇಲ್ಲಿ ನಂಬರ್ ಚೇಂಜ್ ಮಾಡ್ರೆ ಮತ್ತೆ ಕೆ ವ್ಯಾಲ್ಯೂ ಕಂಡುಹಿಡಿಯೋದು ಅಲ್ಫಾ ಬೀಟಾ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಬರ್ಕೋಬೇಕಷ್ಟೇ. ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥದ್ದು. ಅಲ್ಫಾ ಬೀಟಾ ವ್ಯಾಲ್ಯೂ ಗೊತ್ತದೆ, ಸಿ ವ್ಯಾಲ್ಯೂ ಗೊತ್ತದೆ, k + 1/2 ಅಂತ. ಈಗೇನಪ್ಪ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 7 7 ಆಗಿರ್ತದೆ. ಹೌದಾ? ಇದು ಒಂದು 2 ಇದೊಂದು 2 ಇಲ್ಲೇ ಕ್ಯಾನ್ಸಲ್ ಮಾಡ್ರೆ ಬರ್ತದೆ. ಹೌದಾ? ಇದು ಕ್ಯಾನ್ಸಲ್ ಮಾಡಿರಿ. ಹೌದಾ? ಈಗ 7/2 ಅಷ್ಟೇ ಉಳಿತು. ಈ ಕಡೆ k + 1 ಅದ. ಈ k + 1 ಅಂದರೆ ಕೆ ಇಲ್ಲೇ ಇಟ್ಕೊಂಡು ಇದು 1 ತೊಗೊಂಡ್ರೆ ಈ ಕಡೆ ಅಂತ -1 ಆಗಿರ್ತದೆ. ಹೌದಾ? +1 ಇದ್ದಿದ್ದು ಈ ಕಡೆ ತೊಗೊರಿ -1 ಆಗಿರ್ತದೆ. ಕೆ = ನೋಡ್ರಿ ಎಲ್ಸಿಯಮ್ ತೆಗೆದ್ರೆ ನೋಡ್ರಿ, ಇದ್ರ ಎಲ್ಸಿಯಮ್ ತಗೋಬೇಕು. ಲಸ ತೆಗೆದ್ರೆ ಏನು ಬರ್ತದೆ? ಈಗ 7/2 ಮೈನಸ್ ಇಲ್ಲೇನದ 1 ಅದ. ಇದ್ರ ತೆಳಗೆ ಏನಿಲ್ಲ, 1 ಇಟ್ಕೋಬೇಕು. ಇದ್ರ ಲಸ ಹಿಂಗೆ 2. ಹೌದಾ? ಇಲ್ಲಿ 7 ಬಿಡಕ್ಕೆ 2 ಅದ ಅಂದರೆ ಇದಕ್ಕೇನು ಮಲ್ಟಿಪ್ಲೈ 1ರಿಂದ ಮಾಡಬೇಕು. ಹೌದಾ? ಇಲ್ಲಿ 1 ತೆಳಗೆ 2 ಇಲ್ಲ, ಅದಕ್ಕಾಗಿ ಮ್ಯಾಲೆ ಏನು ಮಾಡಬೇಕು? 2ರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಸಿಂಪಲ್ ನೆನ್ಪಿಟ್ರಿ ಇಷ್ಟೇ, ಮತ್ತೇನಿದೆ. ಇಲ್ಲಿ 7 1 7 ಆಗಿರ್ತದೆ, -2 ಆಗಿರ್ತದೆ. ಹೌದಾ? ಇಷ್ಟೇ ಬರ್ಕೋಬೇಕು. 7 - 2 ಅಂದರೆ 5 ಬಾಗಲೇ 2 ಆಗಿತ್ತು. ಇದು ಕೆ ವ್ಯಾಲ್ಯೂ ಆಗಿರ್ತದೆ. ಸಿಂಪಲ್ ಇರ್ತಕ್ಕಂಥ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 31ನೇ ಪ್ರಶ್ನೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತಂದ್ರೆ ಅದಕ್ಕೆ ಇಲ್ಲಿ ನೋಡ್ರಿ ಫಿಕ್ಸ್ ಇರ್ತಕ್ಕಂಥ ಇದೊಂದು ಪ್ರಮೇಯ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರ್ತದೆ? ಲಂಬವಾಗಿರ್ತದೆ ಅಂತ ಸಾಧಿಸಿ ಅಂತ ಕೇಳ್ಯಾರ ಅವ್ರು. ಲಂಬವಾಗಿರ್ತದೆ. ಹೌದಾ? ಯಾಕಿರ್ತದೆ ಅಂತಕ್ಕಂಥದ್ದು ನೋಡ್ರಿ. ಇಲ್ಲೇನಿಲ್ಲ, ಜಸ್ಟ್ ಏನಪ್ಪ ಅಂದ್ರೆ ಡೈಗ್ರಾಮ್ ಡ್ರಾ ಮಾಡ್ಕೋರಿ. ಡೈಗ್ರಾಮ್ ಫಿಕ್ಸ್ ಆಗಿ ನೆನಪು ನೋಡ್ರಿ. ಈ ಥರ ಜಾಯಿನ್ ಮಾಡ್ಕೋರಿ. ಕರೆಕ್ಟ್. PQR ಎಕ್ಸ್ ಮತ್ತು y ನೆನಪಿರಲಿ. 0 ಎಂಬುದು ಕೇಂದ್ರವಿರುವ ವೃತ್ತಕ್ಕೆ XY ಯು P ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. XY ಎಂಬುದು ಏನಂದ್ರೆ P ಬಿಂದುವಿನಿಂದ ಹಾದು ಹೋದಂಥ ಒಂದು ಸ್ಪರ್ಶಕ ಅಂತ ಬರೆಯೋದು ಅಷ್ಟೇ. ಮತ್ತೇನಿದೆ? 0 ಕೇಂದ್ರ ಅದ. ಸಾಧನೆಯೊಳಗೆ ಏನು ಬರೀಬೇಕಂದ್ರೆ OP ಪರ್ಪೆಂಡಿಕ್ಯುಲರ್ XY OP ಫಸ್ಟ್ ನೋಡ್ರಿ. ಇದು ಲೈನ್ ಬರಿಬೇಕು, ತೆಳಗಿಂದ ಆಮೇಲೆ ಬರಿಬೇಕು ಸೆಕೆಂಡ್. ಇದು O, ಇದು P. ಹೌದಾ? ಇದು X, ಇದು Y ಆಗಿರ್ತದೆ. ಹೌದಾ? ಫಸ್ಟಿಗೆ ಏನಪ್ಪ ಅಂದ್ರೆ ಇದು ಬರ್ಕೋಬೇಕು ನೋಡ್ರಿ. OP ಫಸ್ಟ್. OP ಪರ್ಪೆಂಡಿಕ್ಯುಲರ್ ಲಂಬ XY ಅಂತ ಓದ್ತೀವಿ ಅದು. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಷ್ಟ ಆಯ್ತಾ? ಇದು ನೋಡ್ರಿ, ಇಷ್ಟೇ 2 ಲೈನ್ ಬರೆದ್ರೆ 1 ಮಾರ್ಕ್ಸ್ ಸಿಕ್ಬಿಡ್ತದೆ. ನೆಕ್ಸ್ಟ್ ನೋಡ್ರಿ, ರಚನೆ ಒಳಗೆ ಏನಪ್ಪ ಅಂತಂದ್ರೆ XY ಮೇಲೆ Qನ ಗುರುತಿಸಿ OQ ಸೇರಿಸಿ ಅದು ವೃತ್ತವನ್ನು R ಛೇದಿಸಲಿ ಅಂತಂದ್ರೆ. ಹೌದಾ? ಈ ಥರ ಬರೀಬೇಕು. ಈಗ R ಎಂಬುದು ನೋಡಿ ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಎಲ್ಲಪ್ಪ ಅಂತಂದರೆ ಇಲ್ಲಿ ವೃತ್ತದ ಮೇಲೆ ಅದು O ಮತ್ತು R. ಆಮ್ಯಾಗೆ ಪೂರ ಏನಪ್ಪ ಅಂದ್ರೆ OQ ಜೋಡಿಸ್ಬಿಡ್ಬೇಕು. ಒಂದು ಪಾಯಿಂಟ್ ಗುರುತಿಸಿ ಆರ್ನಿಂದ ಹೋಗಂಗೆ ಏನಪ್ಪ ಅಂದರೆ Q ತನ ಒಂದು ರೇಖೆ ಎಳ್ಕೋಬೇಕು. ಸೇರಿಸಿ ಅಂತ ಅರ್ಥ. ಅದ ಸೇರಿಸೋದಾಯಿತು. ಆರ್ನಲ್ಲಿ ಛೇದಿಸಲಿ ಆಯಿತು. ಆರ್ನ ಛೇದಿಸಿ ಮುಂದೆ ಹೋಗ್ಬೇಕು ಅನ್ನಂಗೆ. ಸಾಧನೆಯೊಳಗೆ ಏನಪ್ಪ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಚಿತ್ರದಲ್ಲಿ OR = OP ಒಂದೇ ವೃತ್ತದ ತ್ರಿಜ್ಯಗಳವ ಇವು ಯಾಕೆ ಸಮನಾಗಿರ್ತಾವಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು ಸಮನಾಗಿರ್ತಾವ ಗೊತ್ತಿರ್ಬೇಕು. OQ ಬರಬೇಕಾದ್ರೆ ಅದೇನಿರುತ್ತೆ? ORದಾಗ RQ ಕೂಡಿಸಿದ್ರೆ ನಮ್ಗೆ OQ ಬರ್ತದೆ. 2 ಕೂಡಿಸ್ಬೇಕು ಪೂರ.
ಹೌದಾ. ಈಗ ಹಂಗೆ ಕೂಡ್ಸೋದಾಗ ಏನಾಗಿರ್ತದೆ ಅಂದ್ರೆ ಓ ಕ್ಯೂ ಏನಾಗಿರ್ತದೆ ದೊಡ್ಡದದ ಗ್ರೇಟರ್ ದೆನ್ ಓ ಆರ್ ಸಣ್ಣದ ಓ ಕ್ಯೂ ದೊಡ್ಡದಾಯಿತು. ಇದು 3 ಲೈನ್ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ಇದು ಮೇನ್ ಅದ ನೀವು. ಹೌದಾ. ಓ ಕ್ಯೂ ಗ್ರೇಟರ್ ದೆನ್ ಓ ಆರ್ ಅಂದ್ರೆ ಓ ಆರ್ಕ್ಕಿಂತ ಓ ಕ್ಯೂ ದೊಡ್ಡದಾಯಿತು. ಹೌದಾ. ಅದಕ್ಕೆ ಓ ಕ್ಯೂ ಗ್ರೇಟರ್ ದೆನ್ ಓ ಪಿನೂ ಆಗ್ತದೆ. ಓ ಆರ್ ಓ ಪಿ ಎರಡಕ್ಕಿಂತ ದೊಡ್ಡದೇ ಆಗ್ತದಲ್ಲ, ಇವು ಎರಡಕ್ಕಿಂತ ಅದು ಓ ಕ್ಯೂನೇ ದೊಡ್ಡದಾಯಿತು. ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಇಷ್ಟ ಬರೆದ ನಂತರ ಮುಂದೇನು ಬರೀಬೇಕು, ಇದು ಪಿ ಅನ್ನು ಹೊರತುಪಡಿಸಿ ಎಕ್ಸ್ ವೈನ ಮೇಲೆ ಎಲ್ಲ ಬಿಂದುಗಳಿಗೂ ಅನ್ವಯಿಸುತ್ತದೆ. ಪಿ ಅನ್ನು ಹೊರತುಪಡಿಸಿ, ಪಿ ಬಿಟ್ಟು ಎಕ್ಸ್ ವೈನ ಮೇಲೆ ಎಲ್ಲ ಬಿಂದುಗಳಿಗೆ ಏನಾಗ್ತಂದರೆ ಅವೆಲ್ಲ ಎಲ್ಲಿ ಯಾವ ಬಿಂದುವಲ್ಲಿ ತೋಡ್ಕೊಂಡು ಸೇಮೇ ಬರ್ತದೆ, ದೊಡ್ಡದೇ ಆಗಿರ್ತದೆ ಅದು ಒ ಪಿಗಿಂತ. ಹೌದಾ. ಅದಕ್ಕೋಸ್ಕರ ದೇರ್ಫೋರ್ ಎಕ್ಸ್ ವೈನ ಮೇಲಿನ ಎಲ್ಲ ಬಿಂದುಗಳಿಗಿಂತ ಒ ಪಿ ಯು ಪಿ ಓ 0 ಬಿಂದ ಇರೋ ಕನಿಷ್ಠ ದೂರವಾಗಿದೆ. ಕನಿಷ್ಠ ದೂರ ಇರೋದೇ ಒ ಪಿ, ಉಳಿದೆಲ್ಲ ಅದಕ್ಕಿಂತ ದೊಡ್ಡದಾಗಿರ್ತವೆ. ಇಷ್ಟಾದ ನಂತರ ಒ ಪಿ ಲಂಬ ಎಕ್ಸ್ ವೈ ಅಂತ ಬರೆದ್ರೆ 3 ಮಾರ್ಕ್ಸ್ ಫಿಕ್ಸ್. ಇದನ್ನು 3 ಮಾರ್ಕ್ಸ್ ಫಿಕ್ಸ್ ಅದ, ಭಾಳ ಇಂಪಾರ್ಟೆಂಟ್. ಇದ್ರಾಗ ಏನು ಚೇಂಜ್ ಆಗಲ್ಲ. ಬೇರೆ ಬರ್ತದೇನ್ರಿ ಅದು ಬರ್ತದೇನ್ರಿ ಅಂತಿಲ್ಲ, ಇದೇ ಪರ್ಫೆಕ್ಟಾಗಿ ಮಾಡ್ಕೋರಿ. ಎರಡವ ಇದ್ರ 3 ಮಾರ್ಕ್ಸ್ ಆಗಿ. ಇನ್ನೊಂದು ಹೌದಾ ಸ್ಪರ್ಶಕ. ಹೌದಾ. ಬಿಂದಿನಿಂದ ಎಳೆದ ಸ್ಪರ್ಶಕಗಳು ಏನಾಗಿರ್ತಾವೆ ಸಮಾನಾಂತರವಾಗಿರ್ತಾವೆ. ಇದು ಒಂದದ. ಹೌದಾ. ಇದೊಂದು ಥಿಯರಮ್ ಎರಡು ಮಾಡಿಬಿಟ್ರೆ ಪರ್ಫೆಕ್ಟ್ 3 ಮಾರ್ಕ್ಸ್ ನಿಮಗೆ ಕೆಸದಾಗಿದ್ದಂಗೆ. ಹೌದಾ. ನೆಕ್ಸ್ಟ್ ನೋಡ್ರಿ 37ನೇ ಪ್ರಶ್ನೆ. 37ನೇ ಪ್ರಶ್ನೆ ಏನಪ್ಪ ಅಂದರೆ ಟ್ರಿಗ್ನೋಮೆಟ್ರಿ ಅಂತ ಕೇಳ್ತಕ್ಕಂಥ ಒಂದು ಸಾಧಿಸಿ ಅಂತ ಪ್ರಶ್ನೆ ಅದ. ಇಲ್ಲಿ ಅದ √1 + sin a 1 - sin a = secant a + tan a ಎಂದು ಸಾಧಿಸಿ, ಅಥವಾ cosecant - sin a tan a + cot a = cot a cosecant a ಎಂದು ಸಾಧಿಸಿ. ಹೌದಾ. ಈ ಥರ ಇದ್ದರೆ ನಾವು ಸಾಲ್ವ್ ಮಾಡ್ಬೇಕು. ಹೆಂಗಪ್ಪ ಅಂತಂದರೆ ಫಸ್ಟ್ ನಾವು ಸಾಧಿಸಿ ಅಂತಿದ್ದು ಅಂದ್ರೆ ಫಸ್ಟ್ ಅದ್ರೊಳಗೆ ಸೈನ ಕಾಸ್ದಾಗ ಅದ ಇಲ್ಲ, ಫಸ್ಟ್ ಸ್ಟೆಪ್ಪೇ ಅದು ನೋಡ್ಕೋಬೇಕು. ನಾವು ಇದ್ದಿದ್ದನ್ನ ಸೈನ ಕಾಸ್ದಾಗ ಕನ್ವರ್ಟ್ ಮಾಡೋಕೆ ಟ್ರೈ ಮಾಡಿರಿ. ಇಲ್ಲ ಆಲ್ರೆಡಿ ಸೈನದಾಗ ಅದ. ಅದಕ್ಕೋಸ್ಕರ ಏನು ಮಾಡಬೇಕು, ರೂಟ್ ಇತ್ತು ಅಂದ್ರೆ ಕಂಪಲ್ಸರಿಯಾಗಿ ಏನು ಮಾಡಿರಿ, ರ್ಯಾಷನಲೈಸಿಂಗ್ ಮಾಡಿರಿ. ಛೇದವನ್ನು ಅಕರ್ಣೀಕರಿಸಿ ಮಾಡ್ತೀವಲ್ಲ ಈ ಥರ. ಹೌದಾ. ಗುಣಾಕಾರ ಹಾಕಿ ತೆಳಗಿಂದ ಏನಿರ್ತೋ ಅದನ್ನೇ ಬರಿಬೇಕು. ಆಟೆ ಸೈನ್ ಚೇಂಜ್ ಮಾಡ್ಬೇಕು. ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಮಾಡ್ಕೊರಿ, ಎರಡು ಕಡೆ ಸೇಮ್ ಬರಿಬೇಕು. ಅದೇ ಇಷ್ಟ ಆಯ್ತಾ. ನೆಕ್ಸ್ಟ್ ಸ್ಟೆಪ್ ಏನು ಬರಿಬೇಕು, ಈಗ 1 + sin a 1 + sin a ಎರಡವ, ಅದಕ್ಕೆ ಹೋಲ್ ಸ್ಕ್ವೇರ್ ಹಾಕ್ಬೇಕು. 1 + sin a ಹೋಲ್ ಸ್ಕ್ವೇರ್ ಆಗಿರ್ತದೆ, ಎರಡು ಇದ್ದಿದ್ದು ಸೇಮ್ ಇದ್ದರು. ಈಗ ತೆಳಗಿಂದ ಏನಪ್ಪ ಅಂದ್ರೆ 1 - sin a 1 + sin a ಎಷ್ಟು ಬರ್ಕೊಂಡಿವಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಇದು ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗ್ತದೆ. ಇದೇನದ, ಇದು ಸ್ಕ್ವೇರ್ ಅದ, ಇದ್ರದ್ದು ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಯಿತು. ತೆಳಗಿಂದ ನೋಡ್ರಿ 1 ಇಲ್ಲಿ 1 a ಪ್ಲಸ್ ಇದು a - b ಫಾರ್ಮ್ ಐಡೆಂಟಿಟಿ ಗೊತ್ತಿರಬೇಕು. a - b a + b ಅಂತೇಳಿ ಈ ಐಡೆಂಟಿಟಿ ಗೊತ್ತಿದ್ರೆ a² - b² ಥರ ನೋಡ್ರಿ ಹಿಂಗಿದ್ದಿದ್ದು ಈ ಥರ ಬರೀಬೇಕು ಅಂತಂದಂಗೆ. ಇಲ್ಲಿ 4 ಅವ, ಇಲ್ಲಿಗೆ 2 ಆಗಲ್ಲ. ಹೆಂಗದ ಅಂದ್ರೆ ಅದಕ್ಕೆ ಮ್ಯಾಕ್ ಸ್ಕ್ವೇರ್ a² - sin². ಇಲ್ಲಿ ಏನು ಬಿ ವ್ಯಾಲ್ಯೂ ಇರ್ತೋ ಅದನ್ನೇ ಬರಬೇಕು. ಇದು ಬಿ ವ್ಯಾಲ್ಯೂ. ಹೌದಾ. ಇದು ಐಡೆಂಟಿಟಿ ಯೂಸ್ ಮಾಡ್ಬೇಕು ಇಲ್ಲಿ. ಆಯಿತಾ. ಅದರದ್ದು ನಮಗೆ 1² ಅಂದ್ರೆ ಒಂದೇ ಬರ್ತದೆ. 1 - sin² ಅಂತಂದ್ರೆ ನಮಗೆ ಗೊತ್ತದ. 1 - sin² ಅಂದರೆ ಈಕ್ವಲ್ಟಿ ಏನದ, cos² ಅದ. ಹೌದಾ. cos² ಅದ. ಹೌದಾ. ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿದ್ರೆ ಬರ್ತದೆ ಇಲ್ಲಿ. ಹೌದಾ. ಈಗ ಏನಪ್ಪ ಅಂತಂದರೆ ಈಗ sin² ಇದೆ ಏನದಂದರೆ sin² θ + cos² θ = ಏನದಂದರೆ 1 ಅದ. ಅದಕ್ಕೋಸ್ಕರ ಇಲ್ಲಿ ನಮ್ಗೆ cos² ಬೇಕಾಗಿತ್ತಂದ್ರೆ ಏನು ಮಾಡ್ತೀವಿ, cos² θ = 1 - sin² θ ಅಂತ ಬರ್ತೀವಿ. ಹೌದಾ. ಇಷ್ಟು ಬರಿತೀವಿ. ಹೌದಾ. ಇದು ಸ್ಕ್ವೇರ್ ಏನಪ್ಪ ಅಂತಂದ್ರೆ ಇದು 1 - sin² ಇದ್ದಲ್ಲಿ cos² θ ಬರಿತೀವಿ. cos² a θ ಬದಲಾಗಿ a ಕೊಟ್ಟಿರ್ತಾರೆ. ಈಗ ಏನಪ್ಪ ಅಂದರೆ ರೂಟ ಇದು ಸ್ಕ್ವೇರ್ ಎಲ್ಲ ಕ್ಯಾನ್ಸಲ್ ಆಗಿಬಿಡ್ತದೆ. ಅದಕ್ಕೆ 1 + sin a / cos a ಆಯಿತು. ಈಗ ಸಪ್ರೇಟ್ ಬರೀರಿ. ಸಪ್ರೇಟ್ ಹೆಂಗೆ ಬರಿಬೇಕಿದು, ಈ 1 + cos a ಸಪ್ರೇಟ್ ಬರ್ಕೋಬೇಕು, ಪ್ಲಸ್ ಇಲ್ಲಿ ನೋಡ್ರಿ ಇದು ಸಪ್ರೇಟ್ ಮಾಡ್ಬೇಕಷ್ಟೇ. ಸೈನ್ ಬೈ ಏನತ್ತ ಕಾಸ್ ಆಗ್ತದೆ, ಇದು cos a ಆಯಿತು. ಹೌದಾ. ಈಗ 1/cos a ಅಂತಂದ್ರೆ ನಮ್ಗೆ ಗೊತ್ತದ ಫಾರ್ಮುಲಾ. ಯಾರು ಫ್ರೆಂಡ್ ಇರೋದು ಕಾಸ್ ಫ್ರೆಂಡ್ ಯಾರಪ್ಪ ಅಂದ್ರೆ ಸೆಕೆಂಟ್ a ಅಂತ ಮಾಡ್ಬೇಕು, ಸೆಕ್. ನೆಕ್ಸ್ಟ್ sin/cos ಅಂದರೆ ಯಾರು ಅಂತಂದ್ರೆ ಅದ್ರ ಫ್ರೆಂಡ್ tan a ಅದ. ಹೌದಾ. ಇಷ್ಟು ಬರೆದು ಬಿಟ್ರೆ ಇದಕ್ಕೆ tan a ಅಂತ ಬರೆದು ಬಿಡ್ಬೇಕು, ಮುಗೀತು. ಇದೆ ಸೆಕೆಂಟ್ a + tan a. sin/cos ಅಂದ್ರೆ tan ಅದ, 1/cos ಅಂತಂದ್ರೆ ಸೆಕೆಂಡ್ ಅದ. LHS = RHS. ಸಿಂಪಲ್ ಆಗಿ ನಮ್ಗೆ ಐಡೆಂಟಿಟಿ ಗೊತ್ತಿರಬೇಕು, ಫಾರ್ಮುಲಾ ನೆನ್ಪಿಟ್ಟು ಕರೆಕ್ಟಾಗಿ.
ಇದ್ರಾಗ ಫಾರ್ಮುಲಾ ಗೊತ್ತಿದ್ರೆ ಮುಂದಿನ ಸ್ಟೆಪ್ಪಿಗೆ ಹೋಗ್ತೀವಿ. ಇಲ್ಲಿ ಸಾಧಿಸಿ ಬತ್ತಪ್ಪ ಅಂತ ತಲೆಗಿರಲಿ, ಅವು ಫಸ್ಟ್ ಸೈನ್ ಅದಾವ ಕಾಸು ಅದ ಅವ ಇಲ್ಲ ಕನ್ವರ್ಟ್ ಮಾಡ್ಕೊಡಿ. ಅದಾದ ಬಳಕೆ ಮುಂದಿನ ಸ್ಟೆಪ್ ಏನು ಮಾಡಬೇಕು ಅಂಬೋದು ಗೊತ್ತಾಗ್ತದೆ. ಹೌದಾ, ಪ್ರತಿಯೊಂದು ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಅಥವಾ ಅಂತ ಕೊಟ್ಟರೆ ನೋಡ್ರಿ, ಇಲ್ಲಿ ಅದು ನೋಡ್ರಿ, ಇದ್ರಾಗ ಏನಪ್ಪ ಅಂದ್ರೆ ಕೋಸೆಕೆಂಟ್ ಎ ಮೈನಸ್ ಸೈನ್ ಎ ಬ್ರಾಕೆಟ್ ಟ್ಯಾನ್ ಎ ಪ್ಲಸ್ ಕಾಟ್ ಎ ಅದ. LHS ನೋಡ್ರಿ, ಈಗ ಕೋಶಕ್ ಮೈನಸ್ ಸೈನ್ ಎ ಟ್ಯಾನ್ ಎ ಪ್ಲಸ್ ಕಾಟ್ ಎ ಅದ. ಕೋಶಕ್ ಅಂತಂದರೆ ಅದ್ರದ್ದು ರೆಸಿಪ್ರಕಲ್ ನೋಡ್ರಿ, ಇಲ್ಲಿ ಕೋಶಕ್ ಸೈನ್ದಾಗ ಇಲ್ಲಿದು ಟ್ಯಾನ ಕಾಟ್ ಅದ. ಹೌದಾ, ಇವೆರಡು ಚೇಂಜ್ ಮಾಡ್ಕೋಬೇಕು. ಸೈನ್ ಹಂಗೆ ಇರಲಿ, ಏನು ಚೇಂಜ್ ಮಾಡಬಾರ್ದು. ಫಸ್ಟ್ ನಾವೇನು ಮಾಡ್ಕೋಬೇಕು, ಸೈನ್ ಕಾಸ್ದಾಗ ಅದಿವಲ್ಲ ಅವ ಇಲ್ಲ ನೋಡ್ಕೋಬೇಕು, ಇದ್ದಿಲ್ಲ ಅಂದ್ರೆ ಕನ್ವರ್ಟ್ ಮಾಡಬೇಕು. ಕೋಶೆಕೆಂಟ್ ಇದ್ದು ಸೈನ್ದಾಗ ಆಯಿತು, ಟ್ಯಾನ ಕಾಟ್ ಇದ್ದು ನೋಡ್ರಿ ಸೈನ್ ಬೈ ಕಾಸ್ ಆಯಿತು, ಕಾಸ್ ಬೈ ಸೈನ್ ರಿವರ್ಸ್ ಅದ. ಅಲ್ಲಿ ಈಗ ಕನ್ವರ್ಟ್ ಮಾಡೋದು ನಮ್ಗೆ ಗೊತ್ತೈತಿ. ಇದು ಫಸ್ಟ್ ಮೊದಲನೇ ಸ್ಟೆಪ್ ನೆನಪಿರಲಿ. ಇದು ಗೊತ್ತಿದ್ದವ್ರಿಗೆ ಮುಂದೆ ಸಾಲ್ಯೂಷನ್ ಗೊತ್ತಾಗ್ತಿಲ್ಲ, ಗೊತ್ತಾಗಲ್ಲ. ಈಗ ನೋಡ್ರಿ, ಇದು LCM ತೊಗೊಂಡ್ರೆ ಏನಾಗ್ತದೆ ನೋಡ್ರಿ, ಇದು ಸೈನ್ ಇಲ್ಲಿ ಮ್ಯಾಗ ಬರ್ತದೆ. ಹೌದಾ, ಇಲ್ಲಿ ತೆಳಗೆ ಸೈನ್ ಇಲ್ಲಲ್ಲ, ಅದಕ್ಕಾಗಿ ಇದು ಸೈನ್ ಮಲ್ಟಿಪ್ಲೈ ಮಾಡ್ಬೇಕು. ಇದು 1 ಹಂಗೆ ಹೇಳ್ಬೇಕು. 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಯ್ತು. ಇದು ಕರೆಕ್ಟ್ ನೆನಪಿಡ್ರಿ, ಮಿಸ್ ಆಗಿದೆ. 1 ಮೈನಸ್ ಏನದ ಸೈನ್ ಸ್ಕ್ವೇರ್ ಎ ಅದ ನೋಡ್ರಿ ಮ್ಯಾಲೆ, ಡಿವೈಡ್ ಬೈ ಸೈನ್ ಎ ಆಯಿತು. ತೆಳಗೆ ನೋಡ್ರಿ, ಇಲ್ಲಿ ಕೂಡ LCM ಸೈನ್ ಎ ಕಾಸ್ ಏನೇ ಬರ್ತದೆ. ಈ ಕಡೆ ಏನಪ್ಪ ಅಂದ್ರೆ ಇಲ್ಲಿ ತೆಳಗೆ ಯಾವುದಿಲ್ಲ, ಸೈನ್ ಇಲ್ಲ, ಅದಕ್ಕಾಗಿ ಇದಕ್ಕೆ ಸೈನ್ ಮಲ್ಟಿಪ್ಲೈ ಮಾಡ್ತೀವಿ. ಈ ಕಡೆ ತೆಳಗೆ ಕಾಸ್ ಇಲ್ಲ, ಈ ಕಡೆ ಕಾಸ್ದಿಂದ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಸ್ಕ್ವೇರ್ ಆಯಿತು, ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಆಯಿತು. ತೆಳಗಿನ ಸೇಮ್ ಬರ್ಕೊಡ್ರಿ. ಈಗ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಐಡೆಂಟಿಟಿ ಗೊತ್ತಾರೆ ನಮಗೆ, ಕಾಸ್ ಸ್ಕ್ವೇರ್ ಅಂತ. ಇಲ್ಲಿ ಕಾಸ್ ಸ್ಕ್ವೇರ್ ಬರ್ದಿ, ತೆಳಗಿನ ಸೈನ್ ಎ ಹಂಗೆ ಬರ್ಕೊರಿ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂತ ವ್ಯಾಲ್ಯೂ ಗೊತ್ತಾರೆ ನಮ್ಗೆ, 1 ಅಂತ ಬರ್ಕೋಬೇಕು. ತೆಳಗಿನ ಸೇಮ್ ಬರ್ಕೋಬೇಕು. ಈಗ ಕಾಸ್ ಸ್ಕ್ವೇರ್ ಬೈ ಸೈನ್ ನೋಡಿ, ಕಾಸ್ ಸ್ಕ್ವೇರ್ ಬೈ ಸೈನ್ ತೆಳಗಿಂದ ನೋಡ್ರಿ, ಇಲ್ಲೊಂದು ಕಾಸು ಅದ, ಇಲ್ಲೊಂದು ಕಾಸು ಕ್ಯಾನ್ಸಲ್ ಮಾಡಿರಿ. ಇಲ್ಲೊಂದು ಕಾಸು ಎಷ್ಟು ಉಳಿತು, ಇಲ್ಲಿ ಸೈನ್ ಉಳಿತು. ಹೌದಾ, ಇಲ್ಲಿ ತೆಳಗೆ ಉಳಿತು 1 ಬೈ ಸೈನ್ ಎ ಉಳಿದು. ಅದು ಕಾಸ್ ಬೈ ಸೈನ್ ಅಂದರೆ ಕಾಟ್ ಅದ, 1 ಬೈ ಸೈನ್ ಅಂತಂದ್ರೆ ಕೋಸೆಕೆಂಟ್ ಎ ಅದ. LHS ಏನಾಯಿತು, RHS ಆಯಿತು. ಹೌದಾ, ಇವೆರಡು ಗೊತ್ತಾದ್ರೆ ನಮಗೆ ಈಸಿಯಾಗಿ ಎಂಥ ಪ್ರಾಬ್ಲಮ್ ಕೊಟ್ಟರು ಕೂಡ ನಮ್ಗೆ ಏನು ಗೊತ್ತಿರಬೇಕಿಲ್ಲ ಅಂತಂದರೆ, ಫಸ್ಟ್ ಸೈನ ಕಾಸ್ದಾಗ ಕನ್ವರ್ಟ್ ಮಾಡೋದು ನಮಗೆ ಮೆಥಡ್ ಗೊತ್ತಿರಬೇಕು. ಆಮ್ಯಾಗ ಐಡೆಂಟಿಟಿ ಫಾರ್ಮುಲಾ ಎಷ್ಟು ಪರ್ಫೆಕ್ಟ್ ಇದ್ದರೆ ಇದು ಭಾಳ ಈಸಿ ಇರ್ತಕ್ಕಂಥದ್ದು. ಇಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಏನು ಜಾಸ್ತಿ ಇರಲ್ಲ. ಹೌದಾ, ನಾವು ಫಾರ್ಮುಲಾ ಗೊತ್ತಿದ್ದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಟ್ರಿಗ್ನೋಮೆಟ್ರಿ.